ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸೂಪರ್ ಆಗಿರೋ ನಾನು ಇನ್ಸ್ಟೆಂಟಾಗಿ ಬರೀ ಒಂದು 5 ನಿಮಿಷನಾಗ ಮನ್ಯಾಗ ಸೆಟ್ ದೋಸೆ ಅಥವಾ ಗರಿ ಗರಿ ದೋಸೆ ಎರಡು ಥರ ದೋಸೆನೂ ಈ ಹಿಟ್ಟಿನಿಂದ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಹಿಟ್ಟು ಮಾಡ್ಕೋಬೇಕಾದ್ರೆ ಬರೀ ಒಂದು 5 ನಿಮಿಷ ಅಷ್ಟೇ ಸಾಕು. ಅಕ್ಕಿ ನೆನೆಸೋದು ರುಬ್ಬೋದು ಏನೂ ಅವಶ್ಯಕತೆ ಇಲ್ಲ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನಾನು. ಫಸ್ಟಿಗೆ ನೋಡಿರಿ, 1 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿನಿ ನಾ ಇಲ್ಲೇ ನೋಡ್ತಿರ್ಬೋದು ನೀವು. ಅವಲಕ್ಕಿ ಸುಸ್ಲಾ ಏನು ಮಾಡ್ತೀವಲ್ಲ ಅದು ಅವಲಕ್ಕಿ ತೊಗೊಂಡಿನಿ ನಾನು. ಮೆಜರ್ಮೆಂಟ್ ನೀವು ಕರೆಕ್ಟಾಗಿ ನೋಡ್ಕೊಂಬಿಡ್ರಿ. 1 ಕಪ್, ಅದೇ ಕಪ್ಪಿಂದ ನಾನು 1 ಕಪ್ಪಷ್ಟು ಬಾಂಬೆ ರವೆ ಅಥವಾ ಚಿರೋಟಿ ರವೆ ನಿಮ್ದು ಯಾವ್ದು ಇರ್ತದೋ ಅದನ್ನ ಹಾಕೋಬೋದು ನೀವು. ನಾ ಇಲ್ಲಿ ಬಾಂಬೆ ರವೆ ಹಾಕೊಂಡಿನಿ 1 ಕಪ್. ಅದಕ್ಕೆ 1 ಕಪ್ಪಷ್ಟು ಗಟ್ಟಿ ಮೊಸರು ಹಾಕೊಳಕತ್ತೀನಿ ನೋಡಿರಿ. ಅದನ್ನ ಹಾಕ್ಕೊಂಡು ಒಂಚೂರು ಗರ್ ಅಂತ ಗ್ರೈಂಡ್ ಮಾಡ್ಕೊಂಬಿಟ್ಟು ನೀವು ಅದೇ ಕಪ್ಪಿಂದ ಇದಕ್ಕೆ 3 ಕಪ್ಪಷ್ಟು ನೀರು ಹಾಕಬೇಕು. ಓಕೆ, ನೀವು ಮೆಜರ್ಮೆಂಟ್ ಕರೆಕ್ಟಾಗಿ ನೋಡಿಕೊಂಡು 3 ಕಪ್ ಹಿಟ್ಟು ಹಾಕೊಂಬಿಟ್ಟು ಈ ಟೈಪ ನೀವು ಇದನ್ನ ಹಿಟ್ಟು ಏನಿರ್ತದಲ್ಲ ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ನೋಡಿರಿ ಇದನ್ನು ಹಾಕೊಂಬಿಟ್ಟು ಒಂಚೂರ ನೀರು ಹಾಕ್ಕೊಂಡು ನಾನು ಇದಿಷ್ಟನೇ ಹಿಟ್ಟು ಒಂದು 5 ನಿಮಿಷ ಕಾಲ ಹಂಗೆ ತೆಗೆದಿಟ್ಬಿಡ್ತೀನಿ. ದೋಸೆ ಮಾಡ್ಕೊಳ್ಳೋ ಟೈಮ್ದಾಗ ನೀವು 1 ಚಮಚದಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿನಿ ನೋಡಿರಿ. ನಾನಿಲ್ಲಿ ಕಲರ್ ಬರೋದಕ್ಕೋಸ್ಕರ ಅಷ್ಟೇ ಸಕ್ಕರೆ ಮತ್ತು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿನಿ. ಅದು ಹಾಕೋದ್ರಿಂದ ನಾನು ಸ್ವಲ್ಪ ಹೇಳ್ತೀನಿ ನಿಮಗೆ ಮುಂದೆ ಏನಕ್ಕೆ ಹಾಕಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಒಂಚೂರು ನಿಮ್ಗೆ ಏನಾರ ಗಟ್ಟಿ ಆಗಿತ್ತು ಅಂತಂದ್ರೆ ಹಿಟ್ಟು ನೀವು ಇನ್ನೊಂದು ಕಪ್ಪಷ್ಟು ನೀರು ಹಾಕ್ಕೊಂಬಿಟ್ಟು ನೀವು ಈ ಟೈಪ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಫ್ರೆಂಡ್ಸ್, ನೀವೇನಾದ್ರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಓಕೆ, ಈಗ ನೋಡಿರಿ ಇದನ್ನು ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗ್ತದೆ. ಇಲ್ಲ ನೀವು ಇನ್ಸ್ಟೆಂಟಾಗಿ ಮಾಡ್ಕೊಳಕತ್ತಿದ್ರಂದ್ರೆ ಅವಾಗಷ್ಟೇ ಸೋಡಾ ಹಾಕೋರಿ, ಇಲ್ಲ ಫಸ್ಟೇ ನೀವು ಸೋಡಾ ಹಾಕಿಡಬೇಡ್ರಿ. ಈಗ ಇದಕ್ಕೆ ನಾನು ಹಸಿಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿನ ಸಣ್ಣಗೆ ಕುಟ್ಬಿಟ್ಟು ಹಾಕ್ಕೊಳಕತ್ತೀನಿ ನೋಡಿರಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದು ಹಾಕೋದ್ರಿಂದ ನೀವು ಚಟ್ನಿ ಕೂಡ ಬೇಕಾಗೋದಿಲ್ಲ, ಹಂಗೂ ಸರ್ವ್ ಮಾಡ್ಬೋದು. ಸೊ ಈಗ ನೋಡಿರಿ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳಕತ್ತೀನಿ ನಾನು. ಈಗ ಇನ್ಸ್ಟೆಂಟಾಗಿ ಈಗ ಮಾಡಿಬಿಡ್ತೀನಿ. ಸೊ ಅದಕ್ಕೆ ಈಗ ಸೋಡಾ ಹಾಕ್ಕೊಳಕತ್ತೀನಿ ನೋಡಿರಿ. ಇದು ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊರಿ. ಈಗ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀವು ಅದು ಕಡಲೆ ಹಿಟ್ಟು ಹಾಕಿರ್ತೀವಲ್ಲ, ಸೊ ಅದಕ್ಕೆ ಅದು ಏನೋ ಗಂಟು ಉಳ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಸಲ ಸ್ಮ್ಯಾಶ್ ಮಾಡಿ ಇದು ಸ್ಲೈಡರ್ ತೊಗೊಂಬಿಟ್ಟು ಈ ಥರ ಇನ್ನೊಂದು ಸಲ ನೀವು ಮಿಕ್ಸ್ ಮಾಡ್ಕೊಂಬಿಡ್ರಿ. ಅದಾದಮೇಲೆ ಈ ಕಡೆ ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊತೀನಿ. ಅಂದರೆ ದೋಸೆ ತವ ಇರ್ತೈತಲ್ರಿ, ಅದನ್ನ ಇಟ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಓಕೆ, ಇದು ಅಂದರೆ ಬೇಗ ಬೇಗ ಆಗಿಬಿಡ್ತದೆ ಮತ್ತು ಜಾಸ್ತಿ ಎಣ್ಣೆ ಕೂಡ ಹಿಡಿಯೋಂಗಿಲ್ಲ. ಇದಕ್ಕೆ ನೋಡಿರಿ ಈ ಟೈಪ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೋಡಿರಿ ನೀವು ಕಾದೈತೆ ಇಲ್ಲ ಅಂತೇಳ್ಬಿಟ್ಟು. ತವ ಚಲೋ ಹೊತ್ನಾಗ ಕಾದಿತ್ತಂತಂದ್ರೆ ನೀವು ಈಗ ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ, ತೆಳ್ಳಗೆ ಹೆಂಗೆ ಬೇಕಾದ್ರೂ ದೋಸೆ ಮಾಡ್ಕೋಬೋದು ನೋಡಿರಿ. ನಾ ಈಗ ಸೆಟ್ ದೋಸೆ ಟೈಪ ದಪ್ಪಗೆ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ ಹೆಂಗೆ ಬರ್ತಾವೆ ಅಂತೇಳ್ಬಿಟ್ಟು. ಓಕೆ, ಇದ್ರ ಮೇಲೆ ಹಸಿ ಇರುವಾಗಲೇ ಸ್ವಲ್ಪ ನೀವು ಕೊತ್ತಂಬರಿ ಮತ್ತು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀರಲ್ರಿ, ಅವು ಈರುಳ್ಳಿ ಹಾಕ್ಕೊಂಬಿಡ್ರಿ. ಅಂದರೆ ಸ್ವಲ್ಪ ಆರಿದ ಮೇಲೆ ಅಂದ್ರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ, ಉತ್ತಪ್ಪ ಟೈಪ್ ಬರ್ತದೆ ಇದು. ಸೊ ಅದಕ್ಕೆ ನಾನು ಈ ಟೈಪ ಹಸಿ ಇದ್ದಾಗ ಹಾಕ್ಕೊಂಡು ನೋಡಿರಿ. ಈಗ ಬಬಲ್ಸ್ ಬರೋದು ಕಾಣಿಸ್ತಿರ್ಬೋದು ನೀವು ದೋಸೆಗೆಲ್ಲ. ಸೊ ನಾವು ಸ್ವಲ್ಪ ಸೋಡಾ ಹಾಕೋದ್ರಿಂದ ಈ ಟೈಪ ಬಬಲ್ಸ್ ಬರೋಕ್ಕೆ ಹೆಲ್ಪ್ ಆಗ್ತದೆ ಮತ್ತು ದೋಸೆ ಕೂಡ ಅಷ್ಟು ಸಾಫ್ಟಾಗಿರ್ತದೆ. ನೋಡ್ತಿರ್ಬೋದು ನೀವು. ಈ ಥರ ಬಬಲ್ಸ್ ಬಂದಂದ್ರೆ ದೋಸೆ ಪಳ್ಳಾಗಿ ಬಂದೈತಂತ ಅರ್ಥ ರೀ. ಓಕೆ, ಈಗ ಒಳಿಸಿ ಇನ್ನೊಂದು ಸಲ ನಾ ಹಾಕಿ ನೋಡಿರಿ. ಮತ್ತು ಈಗ ನೋಡಿರಿ ನಮ್ದು ಸೆಟ್ ದೋಸೆ ಅಥವಾ ಉತ್ತಪ್ಪ, ಇನ್ಸ್ಟೆಂಟ್ ಉತ್ತಪ್ಪ ರೆಡಿ ಆಗೈತಿ. ಇದ್ರ ಮೇಲೆ ನೀವು ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ಕೆಂಪು ಚಟ್ನಿ ಯಾವುದಾದ್ರೂ ಹಾಕ್ಕೊಂಬಿಟ್ಟು ಹಂಗನೂ ಸರ್ವ್ ಮಾಡ್ಬೋದು, ಇಲ್ಲ ನೀವು ಚಟ್ನಿ ಸಾಂಬಾರು ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಇದು. ಅಕ್ಕಿ ರುಬ್ಬೋದು, ನೆನೆಸೋದು ಯಾವುದೂ ಅವಶ್ಯಕತೆ ಇರೋದಿಲ್ಲ. ಇನ್ಸ್ಟೆಂಟಾಗಿ ಈ ಟೈಪ ಮಾಡ್ಕೋಬೋದು. ಇದೇ ಹಿಟ್ಟಿಂದ ನಾನು ಈಗ ಇನ್ನೊಂದು ತೆಳ್ಳಗೆ ಮಾಡಿ ತೋರಿಸ್ತೀನಿ ನೋಡಿರಿ, ಕ್ರಿಸ್ಪಿಯಾಗಿ ಹೆಂಗೆ ಮಾಡ್ಬೋದು ಅಂತೇಳಿ ನಾ ಇದು ಹಿಟ್ಟಿಂದ ತೋರ್ಸಾಕತ್ತೀನಿ. ಈಗ ಈ ಟೈಪ ನೀವು ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ದೋಸೆ ಹಾಕ್ಕೊಂಬಿಟ್ಟು ಫ್ಲೇಮ್ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 5 ನಿಮಿಷ ಬಿಟ್ಬಿಡ್ರಿ. ಮ್ಯಾಲೆ ಬೇಕಂದ್ರೆ ಒಂದು ಚಮಚ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು ನೀವು. ಇದಕ್ಕೂ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಹಾಕಿ ನೋಡಿರಿ. ನಾನು ನಿಮ್ಗೆ ಆಪ್ಷನಲ್ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಈ ಥರ ದೋಸೆನ ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ನೋಡಿರಿ.
ಆಮೇಲೆ ನೀವೇ ಹೇಳ್ತೀರಿ ಹೆಂಗೆ ಬಂದೈತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನೋಡಿರಿ ಈಗ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ಈ ದೋಸೆ ತೋರಿಸ್ತೀನಿ ನಾನು ನಿಮ್ಗೆ. ಇದು ಸಾಫ್ಟಾಗಿಯೂ ಮಾಡ್ಕೋಬೋದು, ಉತ್ತಪ್ಪ ಟೈಪ್. ಆಮೇಲೆ ಕ್ರಿಸ್ಪಿನೆಸ್ಸೂ ಮಾಡ್ಕೋಬೋದು. ಮಕ್ಕಳ ಲಂಚ್ ಬಾಕ್ಸಿಗಂತೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಓಕೆ, ನೋಡಿರಿ ಎರಡು ಥರ ಟ್ರೈ ಮಾಡಿ, ಸಾಂಬಾರು ಚಟ್ನಿ ಜೊತೆ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.